ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಹೈಕಮಾಂಡ್ ಹೇಳಿತ್ತು ಅನ್ನೋ ಕಾರಣಕ್ಕಾಗಿ ಮೇ ತಿಂಗಳಲ್ಲಿ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂತು. ಮೇ 4ನೇ ತಾರೀಕಿಗೆ ಡಿಎಂಕೆಯ MK ಸ್ಟಾಲಿನ್ ಸೋತರು, ಸರ್ಕಾರ ಪತನ ಆಯಿತು. ಪಕ್ಕದ ಕೇರಳ LDF CPI Mನ ಪಿಣರಾಯಿ ವಿಜಯನ್ ಸೋತು ಸುಣ್ಣವಾದರು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಬಿಹಾರದಲ್ಲಿ 10 ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಹೋದರು ಅನ್ನುವ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಕಳೆದ 15 ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆದಂತಹ ಭದ್ರಕೋಟೆಯನ್ನು ಕಟ್ಟಿಕೊಟ್ಟಿದ್ದಂತಹ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಯತ್ನ ಆಯಿತು. ಮತ್ತೊಂದು ಕಡೆ ಕರ್ನಾಟಕದ ಸಿದ್ದರಾಮಯ್ಯನವರು ಅಂದರೆ 1 ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಡೀ ಭಾರತದಾದ್ಯಂತ 5 ಜನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. 5 ಜನ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ನಾಯಕರುಗಳು ಕೂಡ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ, ನಿತೀಶ್ ಕುಮಾರ್ ಅವರನ್ನು ಹೊರತುಪಡಿಸಿ ಅವರು ಆ ಕಡೆ ಒಮ್ಮೆ ಈ ಕಡೆ ಆಗಿದ್ದನ್ನು ನೋಡಿದ್ದೆವು, ಮೈತ್ರಿಗಳನ್ನು ಚೇಂಜ್ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಇಂಡಿಯಾ ಕೂಟಕ್ಕೆ ಹೋಗಿದ್ರು, RJDಗೆ ಸಪೋರ್ಟ್ ಮಾಡಿದ್ರು, ಎಲ್ಲವೂ ಕೂಡ ಬೆಳವಣಿಗೆ BJPಯಲ್ಲಿ ಇದ್ರು. ಇದೀಗ ಅವರನ್ನು ರಾಜ್ಯಸಭೆಗೆ ಕಳಿಸಿದ್ದಾರೆ, ಅವರ ಪುತ್ರನೆಲ್ಲ ಸಚಿವ ಮಾಡಿರೋದು. ಅಲ್ಲಿ ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿ ಆಗಿರೋದನ್ನು ನೋಡಿದ್ದೇವೆ. ಈ ಎಲ್ಲ ಉಳಿದ 4 ಜನ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಮೋದಿ ಸರ್ಕಾರದ ವಿರುದ್ಧ ಅಂದರೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆದಂತಹ ಸಮಯದಲ್ಲಿ, ರಾಜ್ಯಕ್ಕೆ ಧಕ್ಕೆ ಆದಂತಹ ಸಮಯದಲ್ಲಿ ಪ್ರತಿಭಟನೆ ಮಾಡಿದಂತಹ ವ್ಯಕ್ತಿಗಳು. ಇದೀಗ ಇವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೊಂದು ಬದಲಾವಣೆಯ ಪರ್ವ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರೋದು. ಏನು ಹಾಗಾದ್ರೆ ಮೇ ಕ್ರಾಂತಿ 5 CMಗಳ ಯುಗಾಂತ್ಯ ಆಗಿದೆ. ಯುಗಾಂತ್ಯ ಆಗಿರೋದು. ಬಿಹಾರದ ನಿತೀಶ್ ಕುಮಾರ್ 10 ಬಾರಿ ಮುಖ್ಯಮಂತ್ರಿ ಆಗಿದ್ದರು, ರಿಸೈನ್ ಆದರು, ರಾಜ್ಯಸಭೆಗೆ ಶಿಫ್ಟ್ ಆಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಹೋರಾಟದ ಮುಖಾಂತರ ಹಿಂದೆ ಕಾಂಗ್ರೆಸ್ನಲ್ಲಿದ್ದು ಸ್ವಂತ ಪಾರ್ಟಿ ಕಟ್ಟಿ TMC ತೃಣಮೂಲ ಕಾಂಗ್ರೆಸ್ ಎನ್ನುವಂಥ ಪಾರ್ಟಿಯನ್ನು ಕಟ್ಟಿ ಎಡಪಕ್ಷಗಳನ್ನು ಭೇದಿಸಿಕೊಂಡು 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನು ನಡೆಸಿದ್ರು. ಸೋತರು ಈ ಬಾರಿ. ಸ್ವತಃ ಮಮತಾ ಬ್ಯಾನರ್ಜಿಯೇ ಸುವೇಂದು ಅಧಿಕಾರಿ ವಿರುದ್ಧ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತರು. ಇದೀಗ ಸುವೇಂದು ಅಧಿಕಾರಿ BJPಯಿಂದ CM ಆಗಿದ್ದಾರೆ. ಕೇರಳದಲ್ಲಿ ಪಿಣರಾಯಿ ವಿಜಯನ್ 2016ರಿಂದ 21, 21ರಿಂದ 26 2 ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರು. ಅವರು ಕೂಡ ಚುನಾವಣೆಯನ್ನು ಸೋತರು. ಕಾಂಗ್ರೆಸ್ ನೇತೃತ್ವ UDF ಸತೀಶನ್ ಮುಖ್ಯಮಂತ್ರಿ ಆಗಿದ್ದಾರೆ ಪಕ್ಕದ ಕೇರಳದಲ್ಲಿ. ತಮಿಳುನಾಡಲ್ಲಿ DMK, ನಾನು ಆವಾಗಲೇ ಅನೇಕ ಬಾರಿ ಇದನ್ನು ಚರ್ಚೆ ಮಾಡಿದ್ದೇವೆ. DMK, AIDMK, ಇದೀಗ TVK ಬಂದಿರೋದು. TVKಯಲ್ಲಿ ಗೆದ್ದಿದೆ. ಬೇರೆ ಬೇರೆ ಪಕ್ಷಗಳ ಸಹಾಯದಿಂದ ಈಗ ವಿಜಯ್ಗೆ CM ಪಟ್ಟವನ್ನು ಕಟ್ಟಲಾಗಿದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಆದಂತಹ ಬೆಳವಣಿಗೆ 2023ರಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಪಾಳಯ 136 ಶಾಸಕರೊಂದಿಗೆ ಹೈಕಮಾಂಡ್ ಮಾತಿನಂತೆ 2.5 ವರ್ಷಗಳ ಒಪ್ಪಂದ ಏನೋ ಆಗಿತ್ತಂತೆ. ಒಪ್ಪಂದದ ಭಾಗವಾಗಿ 3 ವರ್ಷ ಆದ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದೀಗ ಆ ಸ್ಥಾನಕ್ಕೆ DK ಶಿವಕುಮಾರ್ ಬರ್ತಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. DK ಶಿವಕುಮಾರ್ ಅವರನ್ನು ಕರ್ನಾಟಕದ ಮುಖ್ಯಮಂತ್ರಿ. ನೀವು ಗಮನಿಸಬೇಕಾದ ಸಂಗತಿ ಇದು. ಒಂದು ವಿಶಿಷ್ಟವಾದಂಥ ಬೆಳವಣಿಗೆ. ಒಂದೇ ತಿಂಗಳಲ್ಲಿ ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ, ಅದಕ್ಕೆ ತಕ್ಕನಾಗೆ ಕರ್ನಾಟಕದಲ್ಲಿ ಆದಂಥ ಬೆಳವಣಿಗೆ. 15 ವರ್ಷಗಳ ಸುದೀರ್ಘ ಅವಧಿ TMCದು ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ. BJP ಕಳೆದ ಬಾರಿ ಅದಕ್ಕಿಂತ 2016ರಲ್ಲಿ 3 ಸ್ಥಾನ ಗೆದ್ದಿತ್ತು. ಅದಾದ ನಂತರ 70ಕ್ಕಿಂತ ಅಧಿಕ, ಈ ಬಾರಿ 200ಕ್ಕಿಂತ ಅಧಿಕ ಇಲ್ಲೇ ಗೆದ್ದಿರುವಂಥದ್ದು. ಯಾವ DMK ಭದ್ರಕೋಟೆ, AIDMK DMK ಭದ್ರಕೋಟೆಯನ್ನು ಛಿದ್ರಗೊಳಿಸಿ ಇದೀಗ TVK ಅಧಿಕಾರವನ್ನು ನಡೆಸ್ತಾ ಇದೆ. ನೀವು ಕಳೆದ ಕೇರಳದ 40 ವರ್ಷದ ರಾಜಕಾರಣದಲ್ಲಿ ಒಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟು ಪುನರಪಿ ಅದೇ ಪಕ್ಷಕ್ಕೆ ಅಧಿಕಾರ ಕೊಟ್ಟಂತಹ ಉದಾಹರಣೆಗಳಿರಲಿಲ್ಲ. ಆ ಹಿಸ್ಟ್ರಿಯನ್ನು ರಿಪೀಟ್ ಮಾಡಿದವರು ಯಾರು ಅಂತ ಹೇಳಿದರೆ ಪಿಣರಾಯಿ ವಿಜಯನ್. 2016ರಲ್ಲಿ ಅವರ ನೇತೃತ್ವದ LDF ಗೆದ್ದು, 2021ರಲ್ಲಿ ಅವರ ನೇತೃತ್ವದ LDF ಗೆದ್ದಿತ್ತು. ಈ ಬಾರಿ ಅವರು ಸೋತು ಸುಣ್ಣವಾಗಿ ಮನೆಗೆ ಹೋದರು. ಪಿಣರಾಯಿ ವಿಜಯನ್ ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ಇತ್ತು. ಅಲ್ಲಿ ಇದೀಗ ಸತೀಶನ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. KC ವೇಣುಗೋಪಾಲ್, ಸತೀಶನ್ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಪೈಪೋಟಿ ಇತ್ತು. ಇದೀಗ ಅಲ್ಲಿ ಸತೀಶನ್ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತೊಂದು ಕಡೆ ಬಿಹಾರದ ನಿತೀಶ್ ಕುಮಾರ್. BJP ಅನೇಕ ಬಾರಿಯಲ್ಲಿ ಆಡಳಿತವನ್ನು ಅನುಭವಿಸಿದೆ, ಆದರೆ ಸ್ವತಂತ್ರವಾಗಿ ಇದುವರೆಗೆ ತನಕವೂ ಕೂಡ ಅಧಿಕಾರವನ್ನು ಅನುಭವಿಸಿರಲಿಲ್ಲ. ಆದರೆ ಈ ಬಾರಿಗೆ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಹೋಗಿದ್ದಕ್ಕೆ BJPಯ ಸಾಮ್ರಾಟ್ ಚೌಧರಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾದರೆ ಏನೇನಾಯಿತು? ಬಿಹಾರದಲ್ಲಿ ಬದಲಾದಂತಹ ಸಮೀಕರಣ ಏನೇನು ಬದಲಾಯಿತು? ನೀವು ನೋಡಿ, ಮೊದಲ ಚುನಾವಣೆ 2 ಚುನಾವಣೆಗಳಲ್ಲಿ ನಿತೀಶ್ ಕುಮಾರ್ ಸೋಲ್ತಾರೆ ತಮ್ಮ ರಾಜಕೀಯ ಜೀವನದ 2 ಚುನಾವಣೆಗಳಲ್ಲಿ. ಅದಾದ ನಂತರ ಗೆಲ್ತಾ ಬಂದು ಸಂಸತ್ತಿಗೆ ಆಯ್ಕೆ ಆಗ್ತಾರೆ. ಕೇಂದ್ರದಲ್ಲಿ ಮಿನಿಸ್ಟರ್ ಆದರು, ಆಮೇಲೆ ರಾಜ್ಯ ರಾಜಕಾರಣಕ್ಕೆ ಬರೋದು, ಮುಖ್ಯಮಂತ್ರಿ ಆದರು. ಮೊದಲ ಅವಧಿಗೆ CM ಆದಾಗ ಕೇವಲ 7 ದಿನ ಮುಖ್ಯಮಂತ್ರಿ ಆಗಿದ್ದರು. 7 ದಿನ ಮಾತ್ರ ಅವರು ಮುಖ್ಯಮಂತ್ರಿ. 2000 ಇಸ್ವಿಯಲ್ಲಿ ಕೇವಲ 7 ದಿನ ಮುಖ್ಯಮಂತ್ರಿ ಆದರು. ಅದಾದ ನಂತರ 2005ರಿಂದ ಸತತವಾಗಿ ಮುಖ್ಯಮಂತ್ರಿ ಆಯ್ಕೆ ಆಗಿ ಬಂದಂತಹ ನಿತೀಶ್ ಕುಮಾರ್ ಅನೇಕ ಬಾರಿ ತಮ್ಮ ಮೈತ್ರಿಯನ್ನು ಕೂಡ ಪಲ್ಲಟ ಮಾಡಿದರು. ಒಂದ್ಸರಿ RJD ಜೊತೆಗೆ ಹೋಗ್ತಿದ್ರು, BJP ಜೊತೆಗೆ, ಕಾಂಗ್ರೆಸ್ನ ಮೈತ್ರಿಕೂಟ, ಹೀಗೆ ತಮ್ಮ ಅನುಕೂಲಿಸಿದ. ಅದಕ್ಕೆ ಅವರಿಗೆ ಏನೋ ಒಂದು ಹೆಸರು ಕೂಡ ಕರೀತಾರೆ,
ಆ ಕಾರಣಕ್ಕಾಗಿ ಅದೆಲ್ಲವೂ ಬದಲಾಗಿತ್ತು. ಇದೀಗ ಬಿಜೆಪಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಲ್ಲಿ ಸರ್ಕಾರವನ್ನೆಲ್ಲ ರಚನೆ ಮಾಡಿದೆ. ರಾಜ್ಯಪಾಲ ಸೈಯದ್ ಅತ್ನಾ ಹುಸೇನ್ ಅವರಿಗೆ ಸಾಮ್ರಾಟ್ ಚೌಧರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪ್ರಮಾಣ ವಚನವೆಲ್ಲ ಬೋಧಿಸಿದರು. 243 ವಿಧಾನಸಭಾ ಕ್ಷೇತ್ರ ಇದೆ. NDA ಮೈತ್ರಿಕೂಟ 202 ಗೆದ್ದಿದೆ. ಬಿಜೆಪಿ 89, JDU 85, LJP RV 19 ಎಲ್ಲ ಗೆದ್ದಿತ್ತು. ಇಂಡಿಯಾ ಮೈತ್ರಿಕೂಟ 35 ಎಲ್ಲ ಗೆದ್ದಿತ್ತು. ನಿತೀಶ್ ಕುಮಾರ್, ನಾನು ಅವಾಗಲೇ ಹೇಳಿದಾಗೆ ಮೊದಲ 2 ಚುನಾವಣೆಗಳಲ್ಲಿ ಸೋಲು, ಅದಾದ ನಂತರ ಕೇಂದ್ರ ಸಚಿವರಾಗ್ತಾರೆ 89ರಲ್ಲಿ. 2000 ಇಸ್ವಿಯಲ್ಲಿ 7 ದಿನ ಮುಖ್ಯಮಂತ್ರಿ, ಅದಾದ ನಂತರ 2005ರಲ್ಲಿ ಮುಖ್ಯಮಂತ್ರಿ ಆಗಿ 10 ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗಿದ್ದರು. ಇದೀಗ ರಾಜ್ಯಸಭೆಗೆ ಹೋಗಿದ್ದಾರೆ. ಈ ವ್ಯಕ್ತಿ ಮೈತ್ರಿಯನ್ನು ಚೇಂಜ್ ಮಾಡಿದ್ದು ಇಡೀ ರಾಜಕಾರಣ ಅಂದರೆ ಭಾರತೀಯ ರಾಜಕಾರಣದಲ್ಲಿ ಒಂದು ವಿಚಿತ್ರ ಅಂತ ಹೇಳ್ಬೋದು. 2013ರಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿಯನ್ನೆಲ್ಲ ಮುರಿದುಕೊಂಡ್ರು. ಅದಾದ ನಂತರ 15ರ ಜೊತೆಗೆ RJDಯಲ್ಲಿ ಅವರು ಮೈತ್ರಿಯನ್ನು ಮಾಡಿಕೊಂಡ್ರು. 17ರಲ್ಲಿ ಮತ್ತೆ ಬಿಜೆಪಿ, 2022ರಲ್ಲಿ ಮಹಾಗಠಬಂಧನಕ್ಕೆ ಹೋದರು. ಅಲ್ಲಿಯೂ ಕೂಡ ಮುರಿದುಕೊಂಡು ಬಂದು ಅಂದರೆ ಇಂಡಿಯಾ ಮೈತ್ರಿಕೂಟದಿಂದ ಹೊರಗಡೆ ಬಂದು NDAಗೆ ಸಪೋರ್ಟ್ ಮಾಡಿದ್ರು. ಇದೀಗ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಹೋದರು. ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿ ಬಿಹಾರದಲ್ಲಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ ದೀದಿ ಕೋಟೆ ಡಮಾರ್ ಅಂದಿರೋದು. ಸ್ವತಂತ್ರದ ನಂತರ ಮೊದಲ 14-15 ವರ್ಷಗಳ ಕಾಲ ಕಾಂಗ್ರೆಸ್ನ ಆಡಳಿತ, ಅದಾದ ನಂತರ ಎಡಪಕ್ಷಗಳ ಆಡಳಿತ 34 ವರ್ಷ, ಅದಾಗಿ ನಂತರ 15 ವರ್ಷಗಳ ಕಾಲ TMC, ಇದೀಗ ಮೊದಲ ಬಾರಿಗೆ ಬಿಜೆಪಿ ಆಡಳಿತ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ. 15 ವರ್ಷಗಳ ಕಾಲ ಆಡಳಿತ ಇತ್ತು, ಅದನ್ನು ಇದೀಗ ಅಂತ್ಯ ಮಾಡಿದ್ದಾರೆ. ಅಲ್ಲಿ ಸುವೇಂದು ಅಧಿಕಾರಿ, ಯಾವ ಸುವೇಂದು ಅಧಿಕಾರಿ ಹಿಂದೆ TMCಯಲ್ಲಿ ಇದ್ದರು, ಅದೇ ಸುವೇಂದು ಅಧಿಕಾರಿ ಇದೀಗ ವೆಸ್ಟ್ ಬೆಂಗಾಳದಲ್ಲಿ ಮುಖ್ಯಮಂತ್ರಿ ಆಗಿರೋದು. ಬಿಜೆಪಿ 45% ಓಟನ್ನು ತೆಗೆದುಕೊಂಡಿದ್ದು 2016ರಲ್ಲಿ 3 ಸ್ಥಾನ ಗೆದ್ದಿದ್ರು. ಕಳೆದ ಬಾರಿ 70ಕ್ಕಿಂತ ಅಧಿಕ. ಈಗ TMC ಕೇವಲ 40% ವೋಟ್ ಬ್ಯಾಂಕನ್ನು ಅಲ್ಲಿ ತೆಗೆದುಕೊಂಡಿದೆ. ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ TMC 23 ಜಿಲ್ಲೆಗಳಲ್ಲಿ 9 ಜಿಲ್ಲೆಗಳಲ್ಲಿ TMC ಶೂನ್ಯ ಖಾತೆಯನ್ನು ತೆರೆದಿತ್ತು. ಇದೆಲ್ಲ ಪರಿಸ್ಥಿತಿಗಳಾಗಿದೆ. ಈ ನೋಡಿ, ನಾನು ಅನೇಕ ಬಾರಿ ಇದನ್ನು ಹೇಳಿದ್ದೀವಿ, ಪಶ್ಚಿಮ ಬಂಗಾಳದಲ್ಲಿ ಒಬ್ಬರಿಗೆ ಅಧಿಕಾರ ಕೊಟ್ಟರೆ ಸಾಮಾನ್ಯವಾಗಿ ಒಂದು 15 ವರ್ಷ ಅಧಿಕಾರ ಕೊಡ್ತಾರೆ ಅಂತ. ಕಾಂಗ್ರೆಸ್ನ BC ರಾಯ್ 14 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಜ್ಯೋತಿ ಬಸು 23 ವರ್ಷ, ಭಟ್ಟಾಚಾರ್ಯ ಅವರು 11 ವರ್ಷ, ಮಮತಾ ಬ್ಯಾನರ್ಜಿ 15 ವರ್ಷ ಆಗಿದ್ದರು. ಬಿಜೆಪಿಯು ಕೂಡ ಇದೀಗ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲ್ಲಿ ಅಲಂಕಾರ ಮಾಡಿದೆ. ಸುವೇಂದು ಅಧಿಕಾರಿಯಾಗಿದ್ದಾರೆ. ಇದು ಕೂಡ ದೀದಿ ಭದ್ರಕೋಟೆಯ ಛಿದ್ರ ಆಗೋದಕ್ಕೆಲ್ಲ ಕಾರಣ ಆಯಿತು. ಪಶ್ಚಿಮ ಬಂಗಾಳದಾದರೆ ಒನ್ಸ್ ಅಗೇನ್ ಇದೀಗ ತಮಿಳುನಾಡಿನ ರಾಜಕಾರಣ. ತಮಿಳುನಾಡಿನಲ್ಲಿ ನಾವು ಅನೇಕ ಬಾರಿ ಚರ್ಚೆ ಮಾಡಿದ ಹಾಗೆ ಸ್ವತಂತ್ರದ ನಂತರ ಮೊದಲ ಅವಧಿಗಳು ಕಾಂಗ್ರೆಸ್ಸು, ಅದಾದ ನಂತರ 48-49 ಆ ಅವಧಿಯ ನಂತರ DMK ಉಗಮ, DMK ಆದ ನಂತರ AIDMK, 2 ಪಾರ್ಟಿಗಳ ದ್ರಾವಿಡ ಸಿದ್ಧಾಂತದ 2 ಪಾರ್ಟಿಗಳ ನಡುವೆ ಪೈಪೋಟಿ ಆಗ್ತಾ ಇತ್ತು. ಯಾರಾದರೂ ಅವದೇ ಪಾರ್ಟಿಗಳ ಮುಖ್ಯಮಂತ್ರಿ ಆಗ್ತಿದ್ರು. ಇದೇ ಮೊದಲ ಬಾರಿಗೆ TVKಯ ವಿಜಯ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ದ್ರಾವಿಡ ರಾಜಕೀಯದ ಭದ್ರ ನೆರಳುಗಳ ನಡುವೆ ತಮಿಳಗ ವೆಟ್ರಿ ಕಳಗಂ ಪಕ್ಷಕ್ಕೆ 108 ಸ್ಥಾನಗಳನ್ನೆಲ್ಲ ಕೊಟ್ಟರು. ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡಿತು. AIDMKಯ 25 ಜನ ಶಾಸಕರ ಸಪೋರ್ಟು, 3 ಜನ ಇದೀಗ ಅವರು TVKಯನ್ನು ಸೇರ್ಪಡೆಯಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಆ ಮುಖಾಂತರ ಸ್ವತಃ ಸ್ಟಾಲಿನ್ ಅವರೇ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಸೋತಿದ್ದಾರೆ. ಅವರದ್ದೇ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅವರು ಚುನಾವಣೆಯನ್ನು ಸೋತಿರೋದು. MK ಸ್ಟಾಲಿನ್ ಕೊಲತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ದಾರೆ. 3 ಬಾರಿ ಗೆದ್ದಿದ್ರಿ ಇವರು, ಆದರೆ 2026ರ ಚುನಾವಣೆಯಲ್ಲಿ ಎಲ್ಲ ಗೆದ್ದಿದ್ದಾರೆ. TVK 108, DMK 59, AIDMK 47 ಸ್ಥಾನವನ್ನು ಪಡೆದುಕೊಂಡಿದೆ. ಆ ಮುಖಾಂತರ ಒಂದು ಜನರೇಷನ್ ಶಿಫ್ಟ್ ಆಗಿದೆ ತಮಿಳುನಾಡಿನ ರಾಜಕಾರಣದಲ್ಲಿ. ಯುವಕರು, ಮಹಿಳೆಯರು ಇವರೆಲ್ಲ ಸಪೋರ್ಟ್ ಮಾಡಿದ್ದರ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾವು ಅನೇಕ ಬಾರಿ ನೋಡಿದ್ದೀವಿ. ಇದೀಗ ಆ ಮುಖಾಂತರ ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರ ಅಧಿಕಾರವೂ ಕೂಡ ಅಂತ್ಯ ಆಗಿದೆ. ಪಕ್ಕದ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಇವರ CPIM ಅಂದರೆ ಪಿಣರಾಯಿ ವಿಜಯನ್ ಸರ್ಕಾರ ಅಂತ್ಯ ಆಗೋದ್ರ ಮುಖಾಂತರ ಇಡೀ ದೇಶದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳ ಆಡಳಿತವೂ ಕೂಡ ಅಂತ್ಯ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಮುಂದೆ ಅಧಿಕಾರಕ್ಕೆ ಬರ್ಬೋದು, ಬಟ್ ಇವತ್ತಿನ ಮಟ್ಟಕ್ಕೆ ಎಡಪಕ್ಷ ಅಂದರೆ ಕಮ್ಯುನಿಸ್ಟ್ ಪಾರ್ಟಿಗಳ ಆಡಳಿತವೂ ಕೂಡ ಅಂತ್ಯ ಆಗಿದೆ. ಸತತ 2 ಬಾರಿ ಅಧಿಕಾರದಲ್ಲಿತ್ತು. 2016, 2021 ಗೆದ್ದಿದ್ರು. ಎಡರಂಗ ಸರ್ಕಾರ ಇದು. ಕಾಂಗ್ರೆಸ್ ನೇತೃತ್ವದ UDFಗೆ 10 ವರ್ಷಗಳ ಬಳಿಕ ಇದೀಗೆಲ್ಲ ಅಧಿಕಾರ ಸಿಕ್ಕಿದೆ. ಮೇ 18ನೇ ತಾರೀಕಿಗೆ VD ಸತೀಶನ್ ಕೇರಳದ ಮುಖ್ಯಮಂತ್ರಿಯಾಗಿ ಎಲ್ಲ ಆಯ್ಕೆ ಆಗಿದ್ದಾರೆ. ಚೆನ್ನಿತ್ತಲ್, KC ವೇಣುಗೋಪಾಲ್, ಸತೀಶನ್ ನಡುವೆ ದೊಡ್ಡ ಮಟ್ಟದ ಮುಖ್ಯಮಂತ್ರಿ ಸ್ಥಾನಕ್ಕೆಲ್ಲ ಪೈಪೋಟಿ ಇತ್ತು. ಇದೀಗ ಸತೀಶನ್ ಅಲ್ಲಿ ಮುಖ್ಯಮಂತ್ರಿ ಆಗಿರೋದು. 2016ರಲ್ಲಿ LDF 91 ಸ್ಥಾನ ಗಳಿಸಿತ್ತು. 2021ರಲ್ಲಿ 140 ಸ್ಥಾನವನ್ನು ಗಳಿಸಿತ್ತು. ನಾನು ಅವಾಗ ಹೇಳಿದಾಗ 5 ವರ್ಷಕ್ಕೊಮ್ಮೆ ಅಲ್ಲಿ ಅಧಿಕಾರವನ್ನು ಚೇಂಜ್ ಮಾಡ್ತಾ ಇದ್ರು. ಕರ್ನಾಟಕದಲ್ಲಿ ಹೆಂಗೆ ಚೇಂಜ್ ಮಾಡ್ತಾರೆ ಹಾಗೆ ಅಲ್ಲಿ 2016ರಲ್ಲಿ ಗೆದ್ದಿದ್ದಂತಹ ಪಾರ್ಟಿಗೆ ಮತ್ತೊಮ್ಮೆ 2021ರಲ್ಲಿ ಅವಕಾಶ ಕೊಟ್ಟಿದ್ರು. ಹೀಗಾಗಿ 2 ಬಾರಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ, ಅವರ ಮಗಳ ವಿರುದ್ಧ ಕೇಳಿಬಂದಂಥ ಆರೋಪಗಳು ಎಲ್ಲವೂ ಕೂಡ ಪಾರ್ಟಿಗೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿತ್ತು. ಇದೀಗ 2 ದಿನಗಳ ಹಿಂದಷ್ಟೇ ಇವರ ನಿವಾಸದ ಮೇಲೆ ಇಡಿ ದಾಳಿ ಆಗಿದ್ದನ್ನು ನಾವು ನೋಡಿದ್ದೇವೆ. ಒನ್ಸ್ ಅಗೇನ್ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವಂಥ ವಿಚಾರ.
ಸಿದ್ದರಾಮಯ್ಯನವರು ಅನೇಕ ಬಜೆಟ್ಗಳನ್ನು ಮಂಡಿಸಿ ಐತಿಹಾಸಿಕ ಸಾಧನೆ ಮಾಡಿ ಯಾವುದೇ ಗೊಂದಲಗಳು ಇಲ್ಲದಂತೆ ಇಡೀ ದೇಶದ ರಾಜಕಾರಣಕ್ಕೆ ಮಾದರಿ ಆಗುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ವಿದಾಯವನ್ನು ಹೇಳಿ ಹೋದರು. 2 ಬಾರಿ ಉಪಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ ಅವರ ಸರ್ಕಾರದಲ್ಲಿ, ಅದಾದ ನಂತರ ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕರಾಗಿದ್ದರು. ಇದೀಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ರಾಜೀನಾಮೆಯಿಂದ ತೆರವಾದಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕಟ್ತಾರೆ ಅಂತ. ಅದಕ್ಕೆ ಈಗ ಬರ್ತಾ ಇರುವಂಥ ವಿಚಾರಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಂತೆ, ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಂತೆ 2023 ಚುನಾವಣೆಯ ನಂತರವೇ ಇಂಥದ್ದೊಂದು ಒಪ್ಪಂದ ಆಗಿತ್ತು, 2.5 ವರ್ಷ ಅಂತ. ಯಾವುದೇ ಮಾತಿಗೆ ಅಂದರೆ ಕೊಟ್ಟ ಮಾತಿನಂತೆ ಮಾತಿಗೆ ಚ್ಯುತಿ ಬರದಂತೆ ಸಿದ್ದರಾಮಯ್ಯನವರು ನಡೆದುಕೊಂಡಿದ್ದಾರೆ. ಹೀಗಾಗಿ ಅವರ ಯುಗಾಂತ್ಯವೂ ಕೂಡ ಕರ್ನಾಟಕ ರಾಜಕಾರಣದಲ್ಲಾಗಿದೆ. ಸಿದ್ದರಾಮಯ್ಯ ಎನ್ನುವಂಥ ಒಂದು ಅಧ್ಯಾಯ ಮುಕ್ತ ಆಗಿದೆ. ಡಿ.ಕೆ. ಶಿವಕುಮಾರ್ ಆ ಸ್ಥಾನಕ್ಕೆ ಬರ್ಬೋದು ಅಂತ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ.